21ಕ್ಕೆ ಅಥವಾ 26ಕ್ಕೆ DCM DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡ್ತಾರೆ ಅನ್ನೋ ಚರ್ಚೆ ಓಡಾಡ್ತಾ ಇದೆ ಸರ್. ನವೆಂಬರ್ ಕ್ರಾಂತಿ ಆದಮೇಲೆ ಸಂಕ್ರಾಂತಿ ಬರುತ್ತೆ, ಸಂಕ್ರಾಂತಿ ಆದಮೇಲೆ ಯುಗಾದಿ ಬರುತ್ತೆ, ಬರಲಿ ಬಿಡಿ. ಇವತ್ತು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಕೆಲವು ಕಾರ್ಯಕರ್ತರು CM DK ಶಿವಕುಮಾರ್ ಅವರಿಗೆ ಅನ್ನುವಂಥ ಜೈ ಘೋಷಣೆಗಳನ್ನು ಕೂಗಿದ್ದಾರೆ. ಈಗ ನಾನು ವಿದ್ಯಾರ್ಥಿ ದಶೆಯಿಂದ ಇದ್ದಾಗ ನಾವೆಲ್ಲ ಜಿಂದಾಬಾದ್ ಕಮಿಟಿನಲ್ಲಿ ಬಂದಿರೋರು. ಜಿಂದಾಬಾದ್ ಯಾಕೆ ಹಾಕ್ತಾರೆ, ಜೈ ಘೋಷಗಳು ಯಾಕೆ ಹಾಕ್ತಾರೆ ಅಂತೇಳಿ ನಾವೆಲ್ಲ ಡಾಕ್ಟ್ರೇಟ್ ಮಾಡಿರೋದು. ಆದ್ದರಿಂದ ಅದು ಅಷ್ಟಕ್ಕೆ ಸೀಮಿತವಾಗಿರಲಿ ಬಿಡಿ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್, ಸಂಕ್ರಾಂತಿ ಆಗುತ್ತೆ. ಸಂಕ್ರಾಂತಿ ಆಗುತ್ತೆ ಅಂದ್ರೆ ನವೆಂಬರ್ ಸಂಕ್ರಾಂತಿ ಆಗುತ್ತಾ? ಇಲ್ಲ, ಈ ದೇಶದಲ್ಲಿ ಹಬ್ಬ ಹೆಂಗ್ ಬರುತ್ತೆ ಅಂದ್ರೆ ಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ, ಸಂಕ್ರಾಂತಿ ಆದ್ಮೇಲೆ ಯುಗಾದಿ, ಆ ಥರ ಬರ್ತಾ ಇರುತ್ತೆ. ಅದನ್ನ ನೋಡ್ತಾ ಇರುತ್ತೆ. ಯಾವುದೇ ಬದಲಾವಣೆಗಳ ಆ ಥರ ಆಗೋದಿಲ್ಲ ಅಲ್ಲ, ಅದಕ್ಕೆ ನಾ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ನಾನು ಬದಲಾವಣೆ ಹೇಳಲಿಕ್ಕೆ. ಅದೇನಿದ್ರು ಸುರ್ಜೇವಾಲಾ ಅವರು, ಖರ್ಗೆ ಸಾಹೇಬ್ರು ಹೇಳಬೇಕಾಗುತ್ತೆ, ರಾಹುಲ್ ಗಾಂಧಿ ಅವರು ಹೇಳಬೇಕಾಗುತ್ತೆ, ವೇಣುಗೋಪಾಲ್ ಹೇಳಬೇಕಾಗುತ್ತೆ. ಆದರೆ ಈಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲವೂ ಸಹ ಸುಗಮವಾಗಿ ಹೋಗ್ತಾ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಭಾಳ ಆ್ಯಕ್ಟಿವ್ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದನ್ನು ನಾವು ಖರೀದಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನ್ಯೂಸ್ ಹಾಕೋದು. ಸೋಷಿಯಲ್ ಮೀಡಿಯಾಗೆ ನಾವು ಹೇಗೆ ದುಡ್ಡು ಕೊಡ್ತೀವೋ ಆ ಥರ ನ್ಯೂಸ್ ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ದುಡ್ಡು ಕೊಡ್ತೀವೋ ಆ ಥರ ಸುದ್ದಿ ಹರಡ್ತಾರೆ. ಆದ್ದರಿಂದ ಅದಕ್ಕೆಲ್ಲ ಹೆಚ್ಚು ಗಮನ ಕೊಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ರೀತಿ ನೀತಿಗಳ ಪ್ರಕಾರ ಅವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾರೆ. ನಾವೇನು ಕೇಶವ್ ಕೃಪಾನೋ ನಾಗ್ಪುರ ಯೂನಿವರ್ಸಿಟಿಯಿಂದ ಬಂದು ವಿಚಾರಗಳ ತೆಗೆದುಕೊಂಡು ಹೇಳೋರಲ್ಲ ಸರ್. ಅಂತ ವಿಧಾನಸಭೆ ಚುನಾವಣೆ ಕುರಿತು ಅಶೋಕ್ ಹೊಸದೇನಲ್ಲ, ಸಾಮ್ರಾಟ್ ಅಶೋಕ್ ಅಂತ ಅವ್ರ ಜಾಲಹಳ್ಳಿನಲ್ಲಿ ನಾನು ಅವರು ಕಾಕಿ ಚಡ್ಡಿ ಹಾಕಿ ನಾನು ಮೊದಲು ಚಡ್ಡಿಯಿಂದನೂ ನೋಡಿದ್ದೀನಿ ಅವ್ರಿಗೆ. ಅವ್ರು ಅಶೋಕ್ ಅವ್ರು ಹೇಳ್ತಾ ಇರ್ತಾರೆ, ತಿರುಕನ ಕನಸು ಅಷ್ಟೇ ಅವ್ರಿಗೆ ಭಾಳ. ಯಾಕಂದರೆ BJPನಲ್ಲಿ ಏನು ಸರಿ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಅವ್ರ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ, ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿರೋದು ಹುಡುಕ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಬೆಂಗಳೂರು ಡೆವಲಪ್ಮೆಂಟ್ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇರೋದು ಟನಲ್ ರೋಡ್ ಬಗ್ಗೆ ಸರ್. BJP ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಜನರು ಕೂಡ ಈಗ PIL ಹಾಕಿದ್ದಾರೆ. ಅದ್ರ ಜೊತೆಗೆ ಅಂದರೆ ಟನಲ್ ರೋಡ್ ಮಾಡಿದರೆ ದಿನಕ್ಕೆ 600 ರೂಪಾಯಿ ಕೊಟ್ಟು ಓಡಾಡಬೇಕಾದಂಥ ಸ್ಥಿತಿ ಇದೆ. ಇಂಥದ್ದು ಯಾರನ್ನು ಕೂಡ ಪರಿಗಣಿಸಿ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟಿದೆ. ಈಗ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಜನಪ್ರಿಯ ಆಗಿರ್ತಕ್ಕಂಥ ನಗರ. ಇದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಮಾಡ್ಕೊಂಡು ಬಂದಿದೆ. ಮುಂದೆಯೂ ಸಹ ಮಾಡಲಿಕ್ಕೆ ಒಂದು ಪ್ರಯತ್ನ ಟನಲ್ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ನಾವೇನು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ರೈಲ್ ಬಿಡ್ತಾ ಇಲ್ವಲ್ಲ, ನಾವು ಮಾಡ್ತೀವಿ ಅಂಥೇಳಿ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದಾಗಲೂ ಅಡ್ಡ ಆಗ್ತಕ್ಕಂಥದ್ದು. ಇವರು ಇಷ್ಟು ದಿವಸ ಮಾಡಿದಾರಲ್ಲ, ಭಾರತೀಯ ಜನತಾ ಪಾರ್ಟಿ 11 ವರ್ಷ, ಇವರು ಹೆಚ್ಚು ಕಮ್ಮಿ ಸರ್ಕಾರಗಳು ಮಾಡ್ಕೊಂಡ್ಬಂದ್ರೆ ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಕೇಳಿದ್ರು. ಬರೀ ಹಿಂದೂ ಮುಸ್ಲಿಂ ಜಾತಿ ಧರ್ಮದ ಹೆಸರಲ್ಲಿ ಇವರು ರಾಜಕಾರಣ ಮಾಡ್ತಾರೆ ವಿನಃ ಅಭಿವೃದ್ಧಿಗಾಗಿ ಇವ್ರು ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ. ಅಲ್ಲ, ತಜ್ಞರ ವರದಿಯನ್ನು ಕೂಡ ಕೇಳಲಿಕ್ಕೆ ರೆಡಿ ಇಲ್ಲ, ಅವ್ರು ಕರೆಸಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಜನರಿಗೆ ಇದು ಹೊರೆ ಆಗುತ್ತೆ ಮುಂದೇನೂ ಕೂಡ. ಈಗ ಮಾನ್ಯ ಡೆಪ್ಟಿ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿದ್ದಾರೆ. ಎಲ್ಲರತ್ತೂ ನಾವು ಮಾತಾಡಿ ಅವ್ರ ತೀರ್ಮಾನಕ್ಕೆ ಬರೋಕ್ಕಾಗುತ್ತೆ ವಿನಃ ಕ್ಯಾಬಿನೆಟಲ್ಲೂ ಸಹ ಚರ್ಚೆ ಆಗಿದೆ. ತೀರ್ಮಾನ ಬಂದ ನಂತರ ಆಗಿದೆ. ಯಾರಾದರೂ ಒಬ್ಬರು ನಾವು ಎಲ್ಲದರಲ್ಲೂ ನಾವು ಎನ್ಸೈಕ್ಲೋಪೀಡಿಯಾ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಹೋಗ್ತಾನೆ.